ವೈಷ್ಣವಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೆಣಸು ಬೆಳ್ಳುಳ್ಳಿ ರಸಂನ ಹೇಗೆ ಮಾಡೋದಂತ ನೋಡೋಣ. ಇದನ್ನ ಮೆಣಸಿನ ಸಾರು ಅಂತಲೂ ಕರೀತಾರೆ. ತುಂಬ ಹೆಲ್ದಿಯಾಗಿರೋ ಅಂಥ ರಸಂ. ಬೇಕಾಗೋ ಇಂಗ್ರೀಡಿಯೆಂಟ್ಸ್: 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣ ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳಿ, ಜೀರಿಗೆ 2 ಟೀ ಸ್ಪೂನಷ್ಟು, ಮೆಣಸು ಒಂದು 15 ಕಾಳು, ಬೆಳ್ಳುಳ್ಳಿ ಒಂದು 10 ಎಸಳು, ಸಾಸಿವೆ ಒಗ್ಗರಣೆಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಟೊಮ್ಯಾಟೊ 1, ಹಸಿಮೆಣಸಿನ್ಕಾಯಿ 1-2, ಕರಿಬೇವು ಒಗ್ಗರಣೆಗೆ, ಇಂಗು ಚಿಟಿಕೆಯಷ್ಟು, ಅರಿಶಿನ 1/4 ಟೀ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಒಗ್ಗರಣೆಗೆ ಎಣ್ಣೆ 1 ಟೇಬಲ್ ಸ್ಪೂನಷ್ಟು. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿ, ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿದ ಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ಅದಾದಮೇಲೆ ಹುಣಸೆಹಣ್ಣು ರಸನ ಹಾಕ್ಕೊಳ್ಳಿ. ಇದು ಒಂದು ಕುದಿ ಬಂದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಟೊಮೆಟೊನ ಹಾಕಿ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಇದು ಲೋ ಫ್ಲೇಮ್ನಲ್ಲೇ ಕುದಿಸ್ಕೊಳ್ಳಿ. ಅಷ್ಟರೊಳಗೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿನ ಫೈನ್ ಪೇಸ್ಟ್ ಮಾಡ್ಕೋಬೇಕು, ಚೆನ್ನಾಗಿ ಕುಟ್ಕೊಂಡು. ಇದೊಂದು 15 ನಿಮಿಷ ಆಗಿದೆ, ಚೆನ್ನಾಗಿ ಕುದಿದೆ ಟೊಮೊಟೊ ಎಲ್ಲ. ಇದಕ್ಕೆ ನಾವು ಪೇಸ್ಟ್ ಮಾಡ್ಕೊಂಡಿರೋ ಅಂಥದ್ದನ್ನ ಹಾಕೋಣ. ಜೀರಿಗೆ, ಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಡೈಜೆಷನ್ ಚೆನ್ನಾಗಾಗುತ್ತೆ ಈ ರಸಮ್ ನಾವು ಊಟ ಮಾಡಿದ್ರೆ, ಅಥವಾ ನೀವು ಸೂಪ್ ಥರನಾದರೂ ಈ ರಸಮ್ನ ಕುಡಿಬೋದು. ಇದಕ್ಕೆ ನಿಮಗೆ ರಸಮ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳಿ. ಒಂದು ಅರ್ಧ ಲೀಟ್ರಷ್ಟು ಹಾಕಿ ಸ್ವಲ್ಪ ಇಂಗು ಮತ್ತು ಉಪ್ಪನ್ನ ಹಾಕ್ಕೊಳ್ಳಿ. ಇಂಗು ಒಗ್ಗರಣೆಗೆ ಬೇಕಾದರೂ ಹಾಕ್ಕೋಬೋದು, ಇವಾಗಾದರೂ ಹಾಕ್ಕೋಬೋದು. ಮುಚ್ಚಿ ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು, ಒಂದು 5 ನಿಮಿಷ. ಈ ರೀತಿ ಕುದಿವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಬೆಲ್ಲ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಸಾಮಾನ್ಯವಾಗಿ ಹೋಟೆಲ್ಗಳಲ್ಲಿ, ಮೆಸ್ಗಳಲ್ಲಿ ಊಟದ ಜೊತೆಗೆ ಈ ರಸಮ್ ಕೊಡ್ತಾರೆ. ಇದಕ್ಕೇನು ರಸಮ್ ಪುಡಿ ಏನು ಬೇಕಾಗಲ್ಲ. ಕೆಲವು ಹೋಟೆಲ್ಗಳಲ್ಲಿ ಬೇಳೆ ಹಾಕ್ತಾರೆ. ಬೇಳೆ ಹಾಕಿದ್ರೆ ಅಂಥ ಟೇಸ್ಟ್ ಚೆನ್ನಾಗಿರಲ್ಲ, ಸಪ್ಪೆ ಆಗುತ್ತೆ ರಸಮ್ಮು. ಇದನ್ನ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಮೆಣಸಿನ ಸಾರು ಹೇಗೆ ಮಾಡೋದು ಅಂತ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.